ಮಾಡಿದೆ. ಅವ್ರು ಬರ್ತಾರೆ, ದೇವ್ರು ಹೇಳಿದೆ ನಾನು ನಿನ್ನ ಸೃಷ್ಟಿ ಮಾಡಿದೆ, ನಿನ್ನ ಹೆಸರು ಕಟ್ಟೆ, ನೀನು ನನ್ನವನು. ಇಲ್ಲಿ ಕೂತಿರೋ ಎಲ್ಲ ದೇವರ ಮಕ್ಕಳೇ, ಎಲ್ಲರೂ ದೇವರಿಗೆ ಪ್ರಿಯರಾಗುವರು. ಆದರೆ ಪ್ರಿಯರಾದ ಮಕ್ಕಳ ಮಧ್ಯದಲ್ಲಿ ಕೆಲವರು ಮಾತ್ರ ದೇವರ ಅಮೂಲ್ಯರೆಂದು ಕರೆಯಲು ಸಾಧ್ಯ. ಯಾಕೆ ಎಂದು ನೋಡುವ, ದೇವರು ಎಲ್ಲಿಂದ ಕಲ್ಕೊಂಡಿರ್ತೀವಿ, ಎಲ್ಲಿ ಯಾಕೋಬನ್ನು ಕಲ್ಕೊಂಡಿರ್ತೀರಿ? ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ಓದೋ ಸಮಯ ಇಲ್ಲ, 10ರಿಂದ 11 ವಾಕ್ಯ ನೋಡಿದ್ರೆ ಈ ಯಾಕೋಬನ್ನು ಕಂಡುಕೊಂಡ ಸ್ಥಳ ಯಾವ ತರ ಇದ್ದಂತೆ? ಅರಣ್ಯದಲ್ಲಿ ನರಿಗಳು ಕೂಗ್ತಾ ಇದ್ದಂತೆ. 5 ಬಂದಾಗ ಎಲ್ಲಿಂದ ಗೊತ್ತಿಲ್ಲ, ಯಾರು ಬರ್ಕೊಂಡಾಗ ಏನು ಕಿಸ್ಕೊಂಡ್ರೆ ಕಾಲಿಂದ ಗೊತ್ತಿಲ್ಲ. ಎಲ್ಲಿ ದೇವರು ಕಲ್ಕೊಂಡ್ರೆ ಅರಣ್ಯದಲ್ಲಿ ನರಿಗಳು ಕೂಗುವಂತ ಸ್ಥಳದಲ್ಲಿ ನಾನು ನಿನ್ನ ಕಲ್ಕೊಂಡ್ಮೇಲೆ ಅವ್ರು ಹಾಕಿದ್ದಾರೆ, ನೀನು ಬಂದ ದಾರಿ ಇದೆಯಲ್ಲ, ನೀನು ಬಂದ ಜೀವನ ಇದೆಯಲ್ಲ, ಅಲ್ಲಿ ಯಾರು ನಿನ್ನ ಸಂಗಡ ಇರಲಿಲ್ಲ. ಯಾರು ಇರಲಿಲ್ಲ? ಯಾರು ಮಾತ್ರ ಇದ್ದಂತೆ? 11ನೇ ವಾಕ್ಯ ಹೇಳಿದೆ, ಆತನೊಬ್ಬನೇ ನಿಮ್ಮ ಸಂಗಡ ಇರ್ತಾರೆ. ಹಳ್ಳಿ ಸೇರಿದ್ರೆ ಯಾರು ಬರಲ್ಲ. ನೀವು ಇದೇ ಪಾಸ್ಗಳನ್ನು ಕಾರ್ ಬಿಟ್ಟು ಬಸ್ಸಲ್ಲಿ ಬಾಕಿಯಲ್ಲಿ ಬರಲ್ಲ. ಕಾರ್ ಬಿಟ್ಟು ನೀನೋ ಕಾರ್ ಬಂದ್ಬಿಟ್ಟು ನಡ್ಕೊಂಬನೆ ಬರಲ್ಲ. ಆ ದೇವರು ಹಾಕಿದ್ರೆ ನೀನು ಕಂಡುಕೊಂಡ ಸ್ಥಳ ಇದೆಯಲ್ಲ, ಈ ಸ್ಥಳದಲ್ಲಿ ಯಾರು ಇರಲಿಲ್ಲ. ಪ್ರಾರಂಭದಲ್ಲಿ ದೇವರ ನಾನು ಒಬ್ಬನೇ ನಿಮ್ಮ ಸಂಗಡ ಇರ್ತೀನಿ, ಬೇರೆ ಯಾವ ದೇವರು ನಿಮ್ಮ ಸಂಗಡ ಇಲ್ಲ. ಯಾರು ಇರ್ತಿಲ್ಲ, ಸ್ವಂತ ಬಂದ ಕೂಡ ಇರ್ತಿಲ್ಲ. ಇವನೇನು ಮಾಡೋ ಕೆಲಸ ಬಿಟ್ಟು ಚಸ್ತ್ರ ಬರುತ್ತೆ, ದೇವರು ಅಂತ ಬೈತಾರೆ. ತುಂಬ ಒಂದು ನೆಂಟ್ರೆ ನಾನು ಕಾಯಿ ಕ್ಲಾಸ್ ಮನೆ ಗರಂ ಮಸಾಲ ಮರಾಠಿ ಜಾತಿ ಇಟ್ಕೊಳ್ಳೋದು. ನಾನು ಏಸು ತಿಳ್ಕೊಂಡಾಗ ಇವನೇನು ಬೇರೆ ಕೆಲಸ, ಯಾರೋ ಎಷ್ಟು ಫಾದರ್ ಇದ್ದಾರೆ, ಇವ್ನು ಬೇರೆ ಫಾದರ್ ಆಗ್ತಾನಂತೆ. ಇಲ್ಲಿ ಯಾವ ಅಲ್ಲಿ ಫಾದರ್ ಯಾವ ಕ್ರೈಸ್ತವ್ರ ಕೇಳಿದ. ಅದು ದೇವರಿಗೆ ಅಲ್ಲಿ ಯಾವ ಅರಣ್ಯದಲ್ಲಿ ದೇವರು ಯಾಕೋಬನ್ನು ಕಂಡುಕೊಂಡು, ಆ ಯಾಕೋಬನಿಗೆ ನನ್ನವನು, ನಾನು ನಿನ್ನ ಸೃಷ್ಟಿ ಮಾಡಿದ್ದೇನೆ, ನಾನು ನಿನ್ನ ನಡೆಸಿದ್ದೇನೆ, ನೀನು ನಡೆಸಿದ ಕಾರಣವಂತ ಬೇರೆ ಯಾವತ್ತು ನಿಮ್ಮನ್ನು ಆರಿಸಿಕೊಂಡ್ರು ಅವತ್ತಿಂದ ದೇವರ ದೃಷ್ಟಿಯಲ್ಲಿ ಅಮೂಲ್ಯನಾಗಿ ನಡೆಯಲು ಪ್ರಾರಂಭ ಮಾಡಿದಾಗ ದೇವರು ಬೇಕಾದರೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನಾಗಿಲ್ಲ, ನಿನಗೆ ಜಾಗವನ್ನು ಸ್ಥಳವನ್ನು ನೀನು ನನ್ನ ಸಲ್ಲಿಸುವ ಸ್ಥಳವನ್ನು ಬೆದ್ದೆಯನ್ನು ಜೊತೆಗೆ ಜನವನ್ನು ಕೊಟ್ಟಿದ್ದೆ, ಆತ್ಮವನ್ನು ಕೊಟ್ಟಿದ್ದೆ. ನೀನು ಬಾಲ್ಯಕ್ಕೆ ಅರಿಮೆಯಾಗಿಲ್ಲ. ಒಂದು ಕಿರಮಣೆ ಒಂದು ದಿನ ಈಡಾಗ ಜನಗಳು ನೀನು ತಕ್ಕದಾಗಿ ಆತ್ಮಗಳು ಕೊಟ್ಟಿದ್ದಾರೆ. ದೇವರು ಕೊಟ್ಟಿದ್ದ ಆತ್ಮಗಳು ದೇವರು ಇಟ್ಟಿದೆ. ದೇವರು ಹೇಳ್ತಾರಲ್ಲ, ಏಸಾಯ ಬರೆದಲ್ಲಿ 8ನೇ ಅಧ್ಯಾಯದಲ್ಲಿ, ನಾನು ನನಗೆ ಕೊಟ್ಟ ಮಕ್ಕಳು, ನನಗೆ ಕೊಟ್ಟ ಜನಗಳು ಈ ಜೀವನದಲ್ಲಿ ದೇವರ ಆಳದಲ್ಲಿ ಗುರುತಾಗಿ ಸೂಚಕವಾಗಿದ್ದೇವೆ, ಅಡಿಯಾಳವಾಗಿ ಅದ್ಭುತವಾಗಿತ್ತು. ಈ ಪಟ್ಟಣ ಸುತ್ತಲ ಪ್ರಾಂತದಲ್ಲಿ ಯಾವ MLA ಹೇಳ್ತಾರೆ, ಚರ್ಚೆ ಭಾರತ ಅಂತ ಹೇಳ್ತಾರೆ. ಚರ್ಚೆ ಕೂಡಿ ಯಾರು ಹೇಳ್ತಾರೆ? ಈ ಭಾರತ ಹೇಳಲ್ಲ, ಚಿಕ್ಕೋಳಿ ಹೇಳಲ್ಲ, ಚರ್ಚ್ ಕಟ್ಬಿಡ್ರಿ. ಎಷ್ಟು ಜನ ಇದ್ದಾರೆ ಅನ್ಯರು, ಒಂದು ಚರ್ಚೆಗೆ ಯಾವುದೋ ಫಾದರ್ ಬಂದು ಸ್ಟಾರ್ಟ್ ಮಾಡ್ಕೊಂಡವ್ರಪ್ಪ ಅಂತಾರೆ. ಅಲ್ಲ, ದೇವರು ನಿಜವಾಗ್ಲು ಇಲ್ಲಿ ಕಂಡುಕೊಂಡ ಸ್ಥಳ ನಮ್ಗೆ ಬರ್ಬೇಕಾದ್ರೆ ಇದ್ರೆ ಇನ್ನು ಚರ್ಚ್ ಸ್ಟಾರ್ಟ್ ಮಾಡೋದಾಗ ನಿಂತ ನರಿಗಳು, ಕಾಗೆ ಇದೆಲ್ಲ ಪಡ್ಕೊಳ್ಳೋ ಸ್ಥಳ. ಅಲ್ಲಿ ದೇವರು ಆರಿಸ್ಕೊಂಡ ನಿಮ್ಮನ್ನು ಜೊತೆಯಲ್ಲಿ ಯಾರು ಬರಲಿಲ್ಲ. ಕೆಲವೆಲ್ಲ ನೀವು ಬುದ್ಧಿ ಇಲ್ಲ, ಹೋಗೋಲ್ಲ, ಅದನ್ನು ಕಟ್ತಾ ಇದ್ದಾನೆ. ದೇವರು ಮಾತ್ರ ನಮ್ಮ ಸಂಘ ಇದ್ದು ಇಷ್ಟರ ಮಾಡಿ ನಡೆಸಿದ್ದಾರೆ ಮಾಡ್ತಾರೆ. ದಾವಿದ ಚರ್ಚ್ ಕಟ್ಟಬೇಕು ಅಂತ ಆಸೆ ಗೊತ್ತಾ? ಯಾರಿಗೋಸ್ಕರ ಕಟ್ಟಬೇಕು, ಯಾರಿಗಾಗಿ ಕಟ್ತೀನಿ ಅಂತ ದಾವಿ ಇಲ್ಲ. ದೇವರು ಬಲ ಬಳಸಿ ಕೀರ್ತನೆ 3:32ರಲ್ಲಿ ನಾನು ಆಲಯ ಕಟ್ಟೋವರೆಗೂ ನಾನು ಹಾಸಿಗೆ ಮೇಲೆ ಮಾಡ್ಕೊಳ್ಳೋದಂತೀನಿ. ಈ ಚರ್ಚ್ ಕಟ್ಬೇಕಾದ್ರೆ ಅವ್ರು ಕಷ್ಟ ಗೊತ್ತಿರುತ್ತೆ, ಮನೇಲಿ ಮಾಡ್ಕೊಳ್ಳಲ್ಲ. ಆ ಬಿಲ್ಡಿಂಗ್ ಪಕ್ಕದಲ್ಲಿ ಮಾಡ್ಕೊಂಡು ಸಿಮೆಂಟ್ ಕಟ್ಕೊಂಡು ಹೋಗ್ತಾರೋ ಇಲ್ಲ ಮಣ್ಣು ಕಟ್ಕೊಂಡು ಹೋಗ್ತಂದ್ರೆ ಇಲ್ಲೇ ಮಾಡ್ಕೊಂಡಿರ್ತೀವಿ. ಎಷ್ಟು ಹೋಗ್ತಿದ್ದ ರಾತ್ರಿ ಮನೆ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಹೋಗಲ್ಲ, ಇಲ್ಲೇ ಏನು ತಿಳ್ಕೊಂಡ್ಬಿಟ್ಟಿರ್ತೀಯ. ಕಷ್ಟ ಎಲ್ಲ ನನಗೆ ಗೊತ್ತಿದೆ ಪ್ರಿಯರೇ, 30 ವರ್ಷ ನಾನು ಪಾಸ್ಟು, ಆದ್ರಿಂದ ನನ್ನ ಕಷ್ಟ ಎಲ್ಲ ಗೊತ್ತಿದೆ. ಆಗ ದಾವಿದ ಚರ್ಚ್ ಕಟ್ಟಬೇಕಾದ್ರೆ ದಾವಿದ ದುಡ್ಡು ಹೌದು, ಚಿನ್ನ ಬೆಳ್ಳಿ ಹೌದು, ಹಣ ಎಲ್ಲ ಹೌದು. ಯಾರು ಚರ್ಚ್ ಕಟ್ತೀನಿ ಅಂತ ಹೇಳ್ತಾರೆ? ಕೀರ್ತನೆ 3:32 ಯಾರಿಗೆ ಚರ್ಚ್ ಕಟ್ಟೋರು ನಾನು ನಿದ್ದೆ ಮಾಡಲ್ಲ, ಹಾಸಿಗೆ ಮೇಲೆ ಮಾಡ್ಕೊಳ್ಳೋ ಅಂತ ಹೇಳಿದ. ಅಯ್ಯ ಅದೊಂದು ಎಷ್ಟು ಅಲ್ಲಿ ಅಯ್ಯ ಹೋಗ್ತಾರೆ ಇವಾಗ அவன் நான் கர்த்தருக்கு ஒரு இடத்தையும். ಈ ತಮಿಳ್ படிக்கிறது ಕನ್ನಡ ಭಾಷೆ ತಮಿಳ್ படிக்கிறாங்க. தெரிய ஆச்சு தரிசனம் இருக்குது. ಕನ್ನಡ ಭಾಷೆ ತಮಿಳ್ படிக்கிறாங்க. யாக்கோபின் வல்லவருக்கு ஒரு வாசஸ்தலத்தையும் காண மாட்டோம். ಯಾರಿಗೆ ಚರ್ಚ್ ಕಟ್ತೀನಿ ಕೇಳಿದ್ರೆ ಯಾಕೋಬನ ಶಕ್ತರಿಗೆ ದೇವರ ಆಲಯ. ಯಾರು ಆಲಯಮ್ಮ? ಯಾಕೋಬನ ಶೂರನಾದಂತ ಯೆಹೋವನ. ನೋಡಿ, ಕಟ್ಟಬೇಕಾದ್ರೆ ಇವ್ರ ಅಪ್ಪನ ಹೆಸರು ಬೇಕಾಯ್ತು, ಜೆಸ್ಸಿ ಕೇಳಬೇಕಾಯ್ತು. ನಮ್ಮಪ್ಪ ಜೆಸ್ಸಿಗೋಸ್ಕರ ಆಲಯ ಕಟ್ಟಿರ್ಬೇಕಾಯ್ತು. ಯಾರಿಗೋಸ್ಕರ ಆಲಯ ಕಟ್ತಾ ಇದ್ದಾರೆ? ಯಾಕೋಬನ ಅಂದ್ರೆ ಯಾಕೋಬನ ತಂದೆಗೆ, ಯಾಕೋಬನ ದೇವರಿಗೆ. ಯಾಕಂದ್ರೆ ಯಾಕೋಬನ ದೇವರ ದೃಷ್ಟಿಯಲ್ಲಿ ಯಾವತ್ತು ಆರಿಸಿಕೊಂಡನೋ, ಯಾವತ್ತನ್ನ ಸೇವೆ ಕರೆದನೋ ಅವತ್ತಿನ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿ ನಡ್ಕೊಂಡು ಯಾವುದೇ ಸೇವೆ ದೇವರು ಕರೆದಾಗ ದೇವರ ಕರೆಗೆ
ಸೈಟ್ ಬಂದು 1,80,000 ರೂಪಾಯಿ, 1,80,00,000. 20-30 ಸೈಟ್, 30-40 1200ರಲ್ಲಿ ಮತ್ತಿಗೆ 1,80,00,000. ಇದು ಅಲ್ಲಿಟ್ಟಿದ್ರೆ ಜಮೀನ್ದಾರ ಶಾಂಕೋಗು ಯಾರು ಖಂಡಿತ. ಆದರೂ ಕೂಡ ನಾವು ದೇವರ ಕರೆಯನ್ನು ಕೇಳಿ ಯೋಗ್ಯರಾಗಿದ್ದಾಗ ಮಾತ್ರ ದೇವರನ್ನು ಉನ್ನತ ಸ್ಥಾನ ಕೊಟ್ಟು, ಯಾಕೋಬಿನ ದೇವರಿಗೆ ಒಂದು ಚರ್ಚ್ ಕಟ್ಟಿಕೊಂಡು, ಯಾಕೋಬಿನ ದೇವರ ಚರ್ಚಲ್ಲಿ ಪ್ರೀತಿ ಮಾಡೋ ಜನಗಳನ್ನು ದೇವರು ಕೊಡ್ತಾರೆ. ಇನ್ನು ಮುಂದೆ ತುಂಬಿಸ್ತಾರೆ, ತುಂಬಿಸ್ತಾರೆ, ದೇವರು ಕೊಡ್ತಾರೆ. ಕಾರಣ ಅಂದ್ರೆ ನಾವು ಬಂದ ಈ ಹಾದಿಗೆ ಯಾರು ನಮ್ಗೆ ಸಹಾಯ ಮಾಡಿಲ್ಲ, ಆತನೊಬ್ಬನೇ ಇದ್ದು ಆ ನಡೆಸ ದೇವರ ದಿನ ಮುಂಜಾನೆ ನೋಡಿ ಹೋಗ್ತಾ ಇದ್ದಾರೆ, ನೀವು ನನ್ನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದಾರೆ. ಇಂಗ್ಲಿಷ್ ಒಳಗಡೆ ಐ ಲವ್ ಯು ಅಂತಿದ್ದಾರೆ, ಪದ ನೋಡಿದ್ರೆ ಐ ಲವ್ ಯು ಚಾಪ್ಟರ್, ಐ ವಾಂಟ್ ಟು ಆನರ್ ಯು ಬಿಕಾಸ್ ಯು ಆರ್ ಮೋರ್ ಪ್ರೆಷಸ್ ಇನ್ ಮೈ ಸೈಟ್. ಈ ಮಾಮೂಲಿ ಅನುಭವ ಅನ್ನೋದಿಲ್ಲ, ನಾವು ನೇಸಿದ್ದೆ, ದೇವರ ಪ್ರೀತಿ ನಿಮ್ಮ ಮೇಲಿದೆ, ದೇವರು ನಿಮ್ಮ ಪ್ರೀತಿ ಮಾಡಿದ್ದಾರೆ, ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆರಿಸಿಕೊಂಡಿದ್ದು ಮಾತ್ರ ಅಲ್ಲ, ಏನೋ ಚಿಕ್ಕ ಚಿಕ್ಕ ಆಶೀರ್ವಾದ ಅಲ್ಲ, ದೇವರು ಪ್ರಪಂಚದ ಅನೇಕ ಆಶೀರ್ವಾದ ಯಾಕೋ ಕೊಟ್ಟಿರುವ ಪ್ರಕಾರವಾಗಿ ಈ ಆರೈಕೆ ಸಭೆಯ ಮಕ್ಕಳ ಜೀವನದಲ್ಲಿ ಕೊಟ್ಟು ಅನೇಕ ಆತ್ಮ ಕೊಟ್ಟು ಯಾಕೋಬಿನ ದೇವರ ಸಮಯ ಆಗಿದೆ. ದೇವರು ಇನ್ನೂ ಹೆಚ್ಚಾಗಿ ಆಶ್ವಾಸನೆಗೆ ಸಮಯದ ಅಭಾವ ಇದೆ. ನಮ್ಮ ಗುರುಗಳು ಅವ್ರು ಮಾತಾಡಬೇಕು, ಸೂಸೆಯಾದವರು ಅವ್ರು ಮಾತಾಡಬೇಕು. ದೇವರ ವಾಕ್ಯ ಆಸಕ್ತಿ ಮುಂದೆ ಇನ್ನೂ ದೇವರು ಒಟ್ಟಿಗಿದ್ದು ಆತ್ಮವನ್ನು ಕೊಟ್ಟು ಅಮೂಲ್ಯವಾದ ಸೇವೆ ಮಾಡಿ ಆತ ನಿಮ್ಮ ಸಂಘವಿದ್ದೆ. ದೇವರು ಯಾಕೋಬನೇ ನಾನು ನಿಮ್ಮ ಸಂಘದ ಇದ್ದೇನೆ, ಕೈ ಬಿಡೋದಿಲ್ಲ, ನಿನಗೆ ಸಹಾಯ ಮಾಡ್ತೇನೆ. ನೀನು ಉನ್ನತವಾದ ಕೇಸ 41 ಓದ್ಕೊಂಡ್ಬಂದ್ರೆ 22 ಆಶೀರ್ವಾದ ಯಾಕೋಬ, ಆ ಆಶೀರ್ವಾದ ನಿಮಗೆ ನಿಮ್ಮ ಸಭೆ ಮಕ್ಕಳಿಗೆ ಎಲ್ಲ ಸೇವೆ